ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ನಾವು ಮಾತೃಕಾ ಸಂಧಿಯ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಎಲ್ಲ ವಿಷಯ ಎಲ್ಲ ಕವರ್ ಮಾಡ್ತಾ ಇದ್ದೀನಿ, ಯಾವುದೂ ವಿಷಯ ಬಿಟ್ಟಿಲ್ಲ. ಅದೇ ಎಕ್ಸ್ಪ್ಲನೇಷನ್ ಸ್ವಲ್ಪ ಕಡಿಮೆ, ಯಾಕಂದರೆ ಇನ್ನು ಬೇಸಿಕ್ ಹೇಳ್ತಾ ಇದ್ದೇನೆ, ಬೇಸಿಕ್ ವಿಷಯವನ್ನು ಹೇಳ್ತಾ ಇದ್ದೇನೆ. ಆದರೂ ತೀರಾ ಏನು ಕಡಿಮೆ ಏನು ಹೇಳಿಲ್ಲ. ಇದು ನಮಗೆ ಪಾರಾಯಣ ಮಾಡುವಾಗ ಅರ್ಥ ಆಗ್ತದೆ. ನೀವು ಅಧ್ಯಯನ ಮಾಡೋರು ಇದ್ದರೆ ಅವ್ರಿಗೂ ಇದು ಸಹಾಯ ಆಗ್ತದೆ. ಅಧ್ಯಯನ ಮಾಡೋರು ಕೂಡ ನಾ ಹೇಳಿದಂಥ ಅರ್ಥಗಳನ್ನು ಸಹಾಯ ಆಗ್ತದೆ. ವಿಶೇಷವಾಗಿ ಈಗ ನಾವು 11ನೇ ನುಡಿಗೆ ಬರೋಣ. ಜ್ಯೋತಿಯೊಳಗೆ ಇಪ್ಪನು ಕಪಿಲ. ಇಲ್ಲಿ ತಿರ್ಗಾ ಇನ್ನು ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಅಂತರ್ಯಾಮಿಯಾಗಿ ಯಾವ ಭಗವಂತ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಇದು ಕಿರಣ ರೂಪದಿಂದ ಅದು ಪುತ್ಥಳಿ ನಮಗೆ ಪುತ್ಥಳಿ ಒಳಗಡೆ ಕಣ್ಣಿದ ಒಂದು ಭಾಗ. ಇಪ್ಪನು ಕಪಿಲ ರೂಪಿ ಪರಮಾತ್ಮ ಇದ್ದಾನೆ ಅಂತ. ಪುರುಹೂತ ಇಂದ್ರಾದಿ ದಿಕ್ಪತಿಗಳಿಂದ ಅಂದರೆ ದಿಗ್ದೇವತೆಗಳಿಂದ ಕೂಡಿಕೊಂಡು ಸಮೇತನಾಗಿ ದಕ್ಷಿಣ ಅಕ್ಷಿಯ ಅಂತಂದರೆ ಬಲಗಣ್ಣಿನಲ್ಲಿರ್ತಾರೆ. ಮುಖದೊಳಿಹ ವಿಶ್ವ ಅಂದರೆ ಇಲ್ಲಿ ಬಲಗಣ್ಣಿನಲ್ಲಿ ಕೂಡ ನಾವು ಬರೀ ಸೂರ್ಯಚಂದ್ರವನ್ನೆಲ್ಲ ಹೇಳಿದ್ವಿ. ಅಲ್ಲಿ ದಿಗ್ದೇವತೆಗಳು ಕೂಡ ಇದ್ದಾರೆ. ಅಂದರೆ ಇಲ್ಲಿ ಒಂದು ಕಣ್ಣಿನಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಆಮೇಲೆ ಮುಖದೊಳಿಹ ಅಂತಂತಂದ್ರೇನು? ಮುಖದೊಳಿತಂದರೆ ಪೂರ್ತಿ ಕಣ್ಣಿನಲ್ಲಿ ಈಗ ಒಂದೊಂದು ಪಾರ್ಟಲ್ಲಿ ಒಬ್ಬರು ಒಂದೊಂದು ಭಗವಂತನ ರೂಪ, ಒಂದೊಂದು ದೇವತೆಗಳ ಚಿಂತನೆ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಈಗ ಮುಖದೊಳಿಹ ಅಂತಂದ್ರೇನು? ಈ ಕಣ್ಣಿನ ಪೂರ್ತಿ ಭಾಗದಲ್ಲಿ ವಿಶ್ವರೂಪಿ ಪರಮಾತ್ಮ ಇದ್ದಾನೆ. ಆ ವಿಶ್ವರೂಪಿ ಪರಮಾತ್ಮ ನಾವು ನಿನ್ನೆ ಹೇಳಿದ್ನಲ್ಲ, ಅಲ್ಲಿ 19 ಮುಖ ಇದೆ, ಮತ್ತು ಮಧ್ಯದು ಆನೆ ಮುಖ ಇದೆ, ಇಲ್ಲ ಎಡಕ ಬಲ್ಕ 8 ಮುಖ ಇದೆ ಅಂತ ತಿಳ್ಕೊಂಡು ಹೇಳಿದ್ವಿ. ಮನುಷ್ಯನ ಮುಖ, ಒಂದು ದೇಹ, 2 ಕಾಲು, 4 ಕೈ ಇದೆ ಅಂತ ತಿಳ್ಕೊಂಡು ಹೇಳಿದ್ವಿ. ಅವನು ಅದೇ ಮುಂದೆ ಹೇಳ್ತಾ ಇದ್ದಾರೆ. ಶ್ವೇತವರ್ಣ ಚತುರ್ಭುಜನು, ಶ್ವೇತವರ್ಣನಾಗಿ ಇದ್ದಾನೆ, ಚತುರ್ಭುಜನಾಗಿ ಇದ್ದಾನೆ. ಸಂಪ್ರೀತಿಯಿಂದಲೇ ಅಂದರೆ ಕರುಣೆಯಿಂದ, ಭಗವಂತನೆಲ್ಲ ಭಕ್ತರ ಮೇಲೆ ಬಹಳ ಕರುಣೆ ಇರ್ತದೆ. ಕರುಣೆಯಿಂದ ಸ್ಥೂಲ ವಿಷಯವ ಚೇತನರಿಗೆ ಉಂಡು ಉಣಿಪ. ಜಾಗ್ರತೆ ಇತ್ತು ನೃಗಜಾಸ್ಯ ಅಂತಂದರೆ ಮನುಷ್ಯನ ಮಧ್ಯದಲ್ಲಿ ಆನೆ ಮುಖ ಇದ್ದದಕ್ಕೆ ನೃಗಜಾಸ್ಯ ಅಂತ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನೇನು ಬಂತು? ಇಲ್ಲಿ ಪುತ್ಥಳಿಯಲ್ಲಿ ಕಪಿಲರೂಪಿ ಪರಮಾತ್ಮ ಬಂತು. ಅವನೇ ವಿಶ್ವನಾಗಿರ್ತಾನೆ. ಕಪಿಲರೂಪಿ ಪರಮಾತ್ಮನೇ ವಿಶ್ವರೂಪದಿಂದ ಇರ್ತಾನೆ. ಆಮೇಲೆ ಇಂದ್ರಾದಿ ದಿಗ್ದೇವತೆಗಳು ಎಲ್ಲ ಸಮೇತನಾಗಿ ಈಗ ಬಲಗಣ್ಣಿನಲ್ಲಿ ಇಲ್ಲಿ ಇದ್ದಾನೆ. ವಿಶ್ವರೂಪಿ ಪರಮಾತ್ಮ ಇದ್ದಾನೆ. ಅಂದರೆ ಮುಖದೊಳಿತಾರೆ ಇಡೀ ಕಣ್ಣಿನಲ್ಲಿ ವಿಶ್ವರೂಪಿ ಪರಮಾತ್ಮ ವ್ಯಾಪ್ತನಾಗಿ ಇದ್ದಾನೆ. ಅವನು ಹೇಗಿದ್ದಾನೆ? ಶ್ವೇತವರ್ಣ ಇದ್ದಾನೆ, ಚತುರ್ಭುಜನಾಗಿದ್ದಾನೆ. ಸಂಪ್ರೀತದಲ್ಲಿ ಅಂದರೆ ಕರುಣೆಯಿಂದಲೇ ನಮಗೆ ಈ ಸ್ಥೂಲ ವಿಷಯದವನ್ನು ಚೇತನರಿಗೆ ಉಂಡು ಉಣಿಪ ಅಂತಂದರೆ ಭಗವಂತ ಉಂಡು ಉಣಿಪ ಶಬ್ದದ ಅರ್ಥ ಏನು? ಅವನು ಆ ಉಣುವಂಥದ್ದು ಯಾವುದೇ ವಿಷಯವನ್ನು ನಾವು ಸ್ವೀಕಾರ ಮಾಡ್ತೀವಿ, ಅದು ಉಣಿಸೋದು ಕಾರ್ಯ ಭಗವಂತ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂತಂದರೆ ಆ ಪದಾರ್ಥದಲ್ಲಿ ತನ್ನ ರೂಪ ಪ್ರಕಟ ಮಾಡ್ತಾನೆ. ಅದನ್ನು ನಮ್ಮ ದೇಹದಲ್ಲಿ ಇದ್ದಂಥ ಇಂದ್ರಿಯಗಳೆಲ್ಲ ಐಕ್ಯ ಆಗ್ತದೆ. ಆವಾಗ ನಮಗೆ ಅದು ಕಾಣಿಸ್ತದೆ. ಸೊ ಅವನು ಉಣಿಸ್ತಾನೆ ಅಂತ ಅಂದ್ಬಿಟ್ಟು, ಅಂದರೆ ಅದು ಭೋಗವನ್ನು ನಮಗೆ ಕೊಡೋಕ್ಕೋಸ್ಕರ ಆ ಪದಾರ್ಥ ರೂಪಿಟ್ಟಿರ್ತಾನೆ. ಆ ರೂಪ ನಮ್ಮ ಒಳಗೆ ಬರ್ತದೆ. ಅವಾಗ ನಮಗೆ ಅದಕ್ಕೆ ಅವನಿಗೆ ಉಂಡು ಉಣಿಪ, ಮಾಡಿಸುವ, ಓಡಿಸುವ, ಹೀಗೆಲ್ಲ ಎಲ್ಲ ಕಡೆನೂ ಬರ್ತದೆ. ಸೊ ಅಲ್ಲಿ ಮೇಲೆ ಈ ಸ್ಥೂಲ ವಿಷಯದ ನಮಗೆ ಈ ಸ್ಥೂಲ ವಿಷಯದ ಒಂದು ಉಣಿಪ. ಜಾಗೃತಿ ಇತ್ತು ನೃಗಜಾಸ್ಯ ಅಂದರೆ ಜಾಗೃತಿ ಅವಸ್ಥೆಯನ್ನು ವಿಶ್ವರೂಪಿ ಪರಮಾತ್ಮ ನಮಗೆ ಕೊಡ್ತಾನೆ ಅಂತ. ಸೊ ಈ ಕಣ್ಣಿನಲ್ಲಿ ಎಷ್ಟೆಷ್ಟು ರೂಪದಿಂದ 8, 9, 10, 11 ಮೂರು ಇದರಲ್ಲಿ ಕೂಡ ಒಂದು ಕಣ್ಣಿನಲ್ಲಿ ಎಷ್ಟೆಷ್ಟು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಅವಯವರು ಕೊಟ್ಟಿಲ್ಲ ಜಗನ್ನಾಥದಾಸು. ಅದೇ ರೀತಿಯಾಗಿ ನಾವು ತಿಳ್ಕೋಬೇಕು. ಒಂದು ಎಕ್ಸಾಂಪಲ್, ಒಂದು ಟ್ರೇಲರ್ ಅಂತ ಹೇಳ್ತೀವಿಲ್ಲ, ಒಂದು ಪಿಕ್ಚರ್ ಒಂದು ಟ್ರೇಲರ್ ಕೊಡ್ತಾರಲ್ಲ,
ಶಾರ್ಟ್ ವಿಡಿಯೋಸ್ ಕೊಡ್ತಾರಲ್ಲ ಹಾಗೆ ದೊಡ್ಡ ಶಾರ್ಟ್ ವಿಡಿಯೋ ಕೊಟ್ಟಿದ್ದಾರೆ ಜಗನ್ನಾಥದಾಸರು ನಮಗೆ. ಹಾಗೆ ಒಂದು ಕಣ್ಣಿನಲ್ಲಿ ಎಷ್ಟೆಷ್ಟು ರೂಪದಿದ್ದಾನೆ ಅದೇ ರೀತಿಯಾಗಿ ನಾವು ಎಲ್ಲ ಅವಯವದಲ್ಲೂ ಕೂಡ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಇನ್ನು 12ನೇ ನೋಡಿ, ನೆಲೆಸಿಹರು ದಿಗ್ದೇವತೆಗಳು ಇಕ್ಕೆಲದಿ ಕರ್ಣಗಳಲ್ಲಿ, ಅಂದರೆ ಕಿವಿಯಲ್ಲಿ ದಿಗ್ದೇವತೆಗಳು ಇದ್ದಾರೆ, ಕರ್ಣಗಳಲ್ಲಿ ತೀರ್ಥಂಗಳಿಗೆ ಇಲ್ಲಿ ಹೇಳಿದರು. ಇದು ಕಣ್ಣಿನಲ್ಲಿ ಕೂಡ ಅಂತ ಹೇಳಿದರು, ಪುತ್ತಳ ಕಣ್ಣಿನಲ್ಲಿ ಕೂಡ ಇದ್ದಾರೆ. ಆಮೇಲೆ ಇಲ್ಲಿ ವಿಶೇಷವಾಗಿ ನಾವು ದಿಗ್ದೇವತೆಗಳಲ್ಲಿ ಅಂದರೆ ತತ್ವಾಭಿಮಾನ ದೇವತೆಗಳು ಹೇಳುವಾಗ ನಾವು ಕಿವಿನಲ್ಲಿ ದಿಗ್ದೇವತೆಗಳಿದ್ದಾರೆ ಅಂತ ಹೇಳ್ತೀವಿ. ಸೊ ದಿಗ್ದೇವತೆಗಳ ಇಕ್ಕೆಲದಿ ಅಂದರೆ 2 ಕಿವಿಗಳಲ್ಲಿ ಕಿವಿಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು. ಸೊ ಈ ಕಿವಿಯಲ್ಲಿ ದಿಗ್ದೇವತೆಗಳಿದ್ದಾರೆ. ಅಲ್ಲಿ ಈ ನಾಡಿಗಳೇನಿದೆ ಅದರಲ್ಲಿ ನಾಡಿ ಪ್ರಕರಣದಲ್ಲಿ ಬರ್ತದೆ, ವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾನೆ. ಈ ಮಧ್ಯದಲ್ಲಿ ಸುಷುಮ್ನಾ ನಾಡಿ, ಇದೇ 4 ದಿಕ್ಕಿನಲ್ಲಿ 4 ಟಿಸಲ್ ಹೊಡಿತದೆ. ಈ ಎಲ್ಲ ನಾಡಿದಲ್ಲಿ ಎಲ್ಲ ನದಿಯ ಸನ್ನಿಧಾನ ಇದೆ ಅಂತ. ಸೊ ನಾವು ಮೊನ್ನೆ ಹೇಳಿದ್ದೀನಿ, ಅದೇ ಪ್ರತಿಯೊಂದು ವಿಡಿಯೋನೇ ಎಲ್ಲರೂ ನೋಡಿರೋದಿಲ್ಲ, ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಇದ್ದಂಥ ವಿಷಯವನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಾಡಿಗಳು ಬರ್ತವೆ, ಇಲ್ಲಿ ಟಿಸಲ್ ಹೊಡಿತವೆ. ಅದು ಟಿಸಲ್ ಹೊಡೆದನ್ನು ಇಲ್ಲಿ ಓಪನ್ ಆಗ್ತವೆ. ಆ ನಾಡಿದಲ್ಲಿ ಎಲ್ಲ ನದಿಗಳ ಸನ್ನಿಧಾನ ಇದೆ. ಅದರಿಂದ ನಮ್ಮ ಬಿಂಬರೂಪಿ ಪರಮಾತ್ಮನ ಅಭಿಷೇಕ ಎಲ್ಲ ನಾಡಿಗಳಲ್ಲಿದ್ದಂಥ ವಾಯುದೇವ ಅಂತರ್ಗತ ಇದ್ದಂಥ ಭಗವಂತನ ಸನ್ನಿಧಾನ ಅಲ್ಲಿ ಅಭಿಷೇಕ ಅಂತ ಈ ರೀತಿ ಚಿಂತನೆ ಮಾಡಿದರೆ ಇದಕ್ಕೆ ನಾವು ಧ್ಯಾನ ಸ್ಥಾನ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ರೀತಿಯಾಗಿ ಈಗ ನಾವು ಎಲ್ಲ ನದಿದು ಮುಂದೆ ನಡಿ ಸಂದೇಳಿ ಬರ್ತದೆ. ಎಲ್ಲ ನದಿಯಲ್ಲಿ ಭಗವಂತ ಯಾವ್ಯಾವ ರೂಪ ಇದೆ ಅಂತ ಅನ್ನೋದು ಬರ್ತದೆ. ಅಷ್ಟೆಲ್ಲ ನಮಗೆ ಜ್ಞಾಪಕ ಇಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ನಾವು ಗಂಗಾ ಯಮುನಾ ಸರಸ್ವತಿ ಇಲ್ಲಿ ಫಸ್ಟ್ ಇಲ್ಲಿ ಈ 3 ಜನ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಇಲ್ಲಿಂದ ಬರ್ತಾರೆ ಅಂತ. ಗಂಗಾ 4 ಕಿವಿನಲ್ಲಿ ಬರ್ತದೆ, ಗಂಗಾ ಯಮುನಾ ಸರಸ್ವತಿ ಈ 3 ಜನ ಇಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಸೊ ಈ ಗಂಗಾನಲ್ಲಿ ಮಾಧವರೂಪಿ ಪರಮಾತ್ಮ, ಯಮುನಾನಲ್ಲಿ ಕೃಷ್ಣರೂಪಿ ಪರಮಾತ್ಮ, ಆಮೇಲೆ ಸರಸ್ವತಿನಲ್ಲಿ ಪದ್ಮನಾಭರೂಪಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಸೊ ಎಲ್ಲ ಕಡೆಯೂ ಭಗವಂತ ಚಿಂತನೆ. ಈ ನಾಡಿಯಲ್ಲಿ ನದಿಗಳ ಸನ್ನಿಧಾನ, ಆ ಸನ್ನಿಧಾನದಲ್ಲಿ ಭಗವದ್ ರೂಪಗಳಿವೆ ಅಂತ ಚಿಂತನೆ ಮಾಡಬೇಕು. ಸೊ ಸೂರ್ಯ ನದಿ ಮುಖ್ಯ ನಿರ್ಜರರು, ಬಲದ ಕಿವಿಯಲ್ಲಿ ಋತಿಹರು ಬಾಂಬೋಳೆ ಜನಕ ತ್ರಿವಿಕ್ರಮನು. ಸೊ ಇಲ್ಲಿ ಬಲ ಕಿವಿನಲ್ಲಿ ಗಂಗಾ ನದಿಯ ಸನ್ನಿಧಾನ ಅಂತ ಹೇಳ್ತೀವಿ. ಅದಕ್ಕೆ ಒಮ್ಮೊಮ್ಮೆ ಸಾಮೂಹಿಕವಾಗಿ ಆಚಮನ ಮಾಡುವಾಗ ಇಲ್ಲಿ ಆಚಮನ ಮಾಡಲಿಕ್ಕೆ ಬಲಕಿ ಮುಟ್ಕೊಡ್ರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಗಂಗಾ ನದಿ ಸನ್ನಿಧಾನ, ಅಲ್ಲಿ ನಾವು ಆಚಮನ ಮಾಡಿದ್ದೀವಿ ಅಂತ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಇಲ್ಲಿ ಎಲ್ಲ ನಮ್ಮ ನಾಡಿಗಳಲ್ಲಿ ಎಲ್ಲ ನದಿಗಳ ಸನ್ನಿಧಾನ, ನದಿ ಅಂತರ್ಯಾಮಿಗೆ ದೇವತೆ ಅಂತರ್ಯಾಮಿ ಆದಂಥದ್ದು ಭಗವದ್ ರೂಪ ಇದೆ. ಇಲ್ಲಿ ಬಲಕಿವಿಯಲ್ಲಿ ತ್ರಿವಿಕ್ರಮ ರೂಪಿ, ಅಲ್ಲಿ ಗಂಗಾ ಸನ್ನಿಧಾನ. ಸೊ ಗಂಗಾನ ಉದ್ಭವ ಮಾಡಿಸಿದಂಥ ಭಗವಂತ ತ್ರಿವಿಕ್ರಮರೂಪಿ ಪರಮಾತ್ಮ, ಅವಂದು ಕೂಡ ಚಿಂತನೆ ಮಾಡಬೇಕು. ಗಂಗಾ ಜನಕ ಅವನು. ಸೊ ಅಲ್ಲಿ ಬಲಕಿವಿಯಲ್ಲಿ ಗಂಗಾ ನದಿಯ ಸನ್ನಿಧಾನ ಚಿಂತನೆ ಮಾಡಬೇಕು. ಅಲ್ಲಿದ್ದಂಥ ತ್ರಿವಿಕ್ರಮರೂಪಿ ಪರಮಾತ್ಮ ಅಂತ ಅವನ ಪಾದದಿಂದ ಹುಟ್ಟಿದಂಥ ಇವಳು, ಅವನು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮನು ನಿರ್ಮಲಿ ನರನು ಅಂದರೆ ಶುದ್ಧವಾಗಿ ಮಾಡ್ತಾರೆ. ಗಂಗಾದೇವಿ ಸ್ನಾನ ಮಾಡಿದರೆ ಶುದ್ಧವಾಗಿ ಆಗ್ತವೆ. ಅಲ್ಲಿ ತ್ರಿವಿಕ್ರಮ ಪರಮಾತ್ಮ ಚಿಂತನೆ ಮಾಡಿದರೆ ಶುದ್ಧವಾಗ್ತೀವಿ. ಸೊ ಅದಕ್ಕೆ ಇಲ್ಲಿ ನಮಗೆ ಈ ರೀತಿಯಾದಂತಹ ಚಿಂತನೆ ಮಾಡಿದರೆ ನನಗೆ ನಿರ್ಮಲೀನ ಅಂದರೆ ನಮ್ಮ ಮಲಿನವನ್ನು ತೆಗೆದು ಹಾಕ್ತಾನೆ. ಅಂದರೆ ನಮ್ಮ ಪಾಪದ ಫಲದವನ್ನು ಏನಿರ್ತದೋ ಅದನ್ನು ತೆಗೆದು ಹಾಕ್ತಾರೆ ಭಗವಂತ. ಮಾಡುವನು ಈ ಪರಿಚಿಂತಿಸುವ ಜನರ, ಅಂದರೆ ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೋ ಅದೇ ಕಿವಿಯಲ್ಲಿ ತೀರ್ಥ ಕ್ಷೇತ್ರದ ತೀರ್ಥಗಳಿಗೆ ಮಾನಿಗಳಾದಂಥ ಅಂದರೆ ನದಿಗಳಿಗೆ ತೀರ್ಥಗಳಿಗೆ ಅಭಿಮಾನಿಯಾದಂತಹ ದೇವರುಗಳಿದ್ದಾರೆ. ಮುಖ್ಯವಾಗಿ ಗಂಗಾ ನದಿನ ಬಲಕಿವಿಲಿದ್ದಾರೆ, ಅಲ್ಲಿ ತ್ರಿವಿಕ್ರಮರೂಪಿ ಪರಮಾತ್ಮ ಇದ್ದಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಅದರಿಂದ ನಮ್ಮ ಪಾಪವನ್ನು ತೆಗೆದುಹಾಕಿ ನಮಗೆ ಭಗವಂತ ಶುದ್ಧವನ್ನಾಗಿ ಮಾಡ್ತಾನೆ. ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 13ನೇ ನುಡಿಯಲ್ಲಿ ಚಿತ್ತಜ ಇಂದ್ರರು, ಇಲ್ಲಿ ಬಿಡಿಸ್ಕೋಬೇಕು, ಪದಚ್ಛೇದವನ್ನು ನೋಡಿ ಬಿಡಿಸ್ಕೋ. ಚಿತ್ತಜ ಇಂದ್ರರು ಅಂದರೆ ಕಾಮ ಇಂದ್ರ, ಇವರು ಮನದೊಳಿಪ್ಪರು.
ಮನಕ್ಕೆ ಅಭಿಮಾನಿ ದೇವತೆ, ಮನಸ್ಸಿಗೆ ಅಭಿಮಾನಿ ದೇವತೆ ಇವರಿಬ್ಬರು. ಮತ್ತು ಕಾಮ ಮತ್ತು ಇಂದ್ರ ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಕೃತ್ತಿವಾಸನು ಅಂದರೆ ರುದ್ರದೇವರು. ರುದ್ರದೇವರು ಅಹಂಕೃತಿಯೊಳಗೆ ಅಂದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳಾಗಿ ಇದ್ದಾರೆ. ಆಮೇಲೆ ಇಲ್ಲಿ ಮಹಾರುದ್ರದೇವರು ಅಂತ ಹೇಳ್ತೀವಿ. ಚಿತ್ತ ಚೇತನ ಇದು ಮನಸ್ಸಿನ ಭೇದ. ಮನಸ್ಸು ಅಂತಃಕರಣ ಇನ್ನೊಂದಿದೆ, ಮನಸ್ಸು ಅಂತಃಕರಣ ಬುದ್ಧಿ. ಮನಸ್ಸು ಬುದ್ಧಿ ಅಂತಃಕರಣ ಚಿತ್ತ ಚೇತನ ಹೀಗೆ ಮನಸ್ಸಿನ ಪ್ರಭೇದಗಳು. ಅದರಲ್ಲಿ ಚಿತ್ತ ಅಂತಂತಂದರೆ ನಮ್ಮ ಏಕಾಗ್ರತೆ ಬರ್ತದೆ ಚಿತ್ತ. ಚೇತನ ಅಂತಂದ್ರೇನು ಹೆಚ್ಚಾದಂಥದ್ದು ಜ್ಞಾನಗಳು ಎದುರುತ್ತೆ, ಚಿಂತನೆ ಮಾಡೋಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಇಲ್ಲಿ ಚಿತ್ತಕ್ಕೆ ಗರುಡ ವಿಹಗೇಂದ್ರ ಫಣಿಪರಿವರುಗಳು ಅಂತ ಅದಕ್ಕೆ ಇಲ್ಲಿ ಅಭಿಮಾನ ದೇವತೆಗಳು ಗರುಡ ಮತ್ತು ಶೇಷರು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂದ್ರಕಾಮರು ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಇದು ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ ರುದ್ರದೇವರು. ಅಹಂಕಾರ ತತ್ವಕ್ಕೆ 3 ಜನ ಇದ್ದಾರೆ. ಸೊ ಅಲ್ಲಿ ಅಲ್ಲಿ ಅಹಂಕಾರ ತತ್ವದಲ್ಲಿ ಮನಸ್ಸಿದೆ. ಮನಸ್ಸಿಗೆ ಮನೋದೇವತೆಗಳು ಅಭಿಮಾನಿಗಳು ರುದ್ರದೇವರು ಇದ್ದಾರೆ. ಸೊ ಅದು ಆಮೇಲೆ ಯಾಕಂದರೆ ಹಿಂದಿನ ತತ್ವದಿಂದ ಮುಂದಿನ ತತ್ವ ಹುಟ್ಟುತ್ತದೆ. ಸೊ ಅದಕ್ಕೆ ಅಲ್ಲಿ ಮನಸ್ಸಿನಲ್ಲಿ ಚಿತ್ತ ಇಂದ್ರದ್ದು ಕೂಡ ಅದರಿಂದ ಅಹಂಕಾರ ತತ್ವ ಹುಟ್ಟುತ್ತದೆ. ಸೊ ಅಲ್ಲಿ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗೆ 3 ಜನ ಇದ್ದಾರೆ. ಸೊ ಒಂದೊಂದು ಭಾಗಕ್ಕೆ ಒಬ್ಬರು ಇದ್ದಾರೆ ಅಂತ ತಿಳ್ಕೊಂಡು ಇನ್ನು ಸ್ವಲ್ಪ ವಿಸ್ತಾರವಾಗಿದೆ ವಿಷಯ. ಅದನ್ನು ಚಿತ್ತ ಚೇತನ ಅಂತ ಇನ್ನೊಂದೇನು, ಚಿತ್ತ ಅಂತಂದ್ರೇನು ನಮಗೆ ನೆನಪಿನ ಶಕ್ತಿ. ಈ ನೆನಪಿನ ಶಕ್ತಿ ನಮಗೆ ಏಕಾಗ್ರ ಚಿತ್ತತೆ ನೆನಪಿನ ಶಕ್ತಿ ಅನ್ನೋದನ್ನು ಅದು ಗರುಡದೇವರು ಕೊಡ್ತಾರೆ. ಅದಕ್ಕೆ ನಾವು ಯಾವುದೇ ಸಾಧನೆ ಮಾಡುವಾಗ ವಿಶೇಷವಾಗಿ ನಾವು ಅಧ್ಯಯನ ಮಾಡುವಾಗ ಗರುಡ ಶೇಷ ರುದ್ರದು ಚಿಂತನೆ ಮಾಡಬೇಕು ಅಂತ. ರುದ್ರರು ನಮಗೆ ಮನಸ್ಸು ಹಚ್ಚಿಸ್ಕೊಡ್ತಾರೆ, ಇವರು ನಮಗೆ ನೆನಪಿನ ಶಕ್ತಿ ಕೊಡ್ತಾರೆ. ಚೇತನ ಅಂತಂತಂದರೆ ನಮ್ಮದು ಈಗ ಗಳಿಸಿದ್ದ ಜ್ಞಾನವನ್ನು ಮುಂದಿನ ಜನ್ಮಕ್ಕೂ ನಾವು ಲಿಂಗದೇಹದಲ್ಲಿ ಸ್ಟೋರ್ ಆಗಿರ್ತದೆ, ಅದು ನಮಗೆ ನೆನಪಿಗೆ ಬರ್ತದೆ ಅಂತ. ಚಿತ್ತನ ಚೇತನ ಮಾನೆಗಳು ವಿಹಗೇಂದ್ರ ಫಣಿಪರವರುಗಳು ಅಂದರೆ ಇಲ್ಲಿ ಗರುಡ ಶೇಷರು ಇವರು ಚಿತ್ತ ಚೇತನಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ನಿತ್ಯದಲ್ಲಿ ನೆಲೆಗೊಂಡು ಇವರು ಒಳಗಡೆ ಯಾರಿದ್ದಾರೆ, ಇವರು ನಿತ್ಯ ನೆಲೆಗೊಂಡು 19 ಮೊಗ ತೈಜಸ್ಸನು ಅದರ ಕಂಠದಲ್ಲಿ ಸ್ವಪ್ನ ಅವಸ್ಥೆ ಕೊಡುವಂತಾನು. ಇದು ಯಾವುದು ತೈಜಸ್ವರೂಪಿ ಪರಮಾತ್ಮ. ಮೊದಲು ವಿಶ್ವರೂಪಿ ಪರಮಾತ್ಮ ಕಣ್ಣಿನಲ್ಲಿ ಹೇಳಿದರು. ಇನ್ನು ಕಂಠದಲ್ಲಿ ತೈಜಸ್ವರೂಪಿ ಪರಮಾತ್ಮ ಸ್ವಪ್ನಾವಸ್ಥೆಯನ್ನು ಕೊಡ್ತಾನೆ. ಜೀವರನು ಪ್ರವಿವಿಕ್ತ ಭುಕ್ಕೇನಪ್ಪ ಈ ಹೆಸರಿನಿಂದ ಕನಸ್ಕೊಳ್ತಾರೆ. ಅದೇ ಇದು ಇದು ಮನಸ್ಸಿನಲ್ಲಿ ವಾಸನಾ ರೂಪದಿಂದ ಮಾರುವಂಥ ವಿಷಯಗಳನ್ನ ನಮಗೆ ಭಗವಂತ ತೋರಿಸ್ಕೊಡ್ತಾನೆ. ಸಂಸ್ಕಾರದಿಂದ ಯಾವಾಗ ನೋಡಿದಂಥ ವಿಷಯವನ್ನು ತೋರಿಸ್ತಾನೆ, ಯಾವುದೋ ಜನ್ಮದಲ್ಲಿ ನೋಡಿದಂಥ ಒಂದು ತೋರಿಸ್ತಾನೆ. ಅಂತೂ ಇದು ಸ್ವಪ್ನ, ಇದು ಸುಳ್ಳು ಅಂತೂ ಬೇರೆ ತತ್ವದ ಹೇಳ್ತಾರೆ. ಅದು ನಿಜ ಸತ್ಯವಾದಂಥದ್ದು ಅಂತ ನಮ್ಮ ಶಾಸ್ತ್ರ ಪ್ರಕಾರ, ಮಧ್ವಾಚಾರ್ಯ ಶಾಸ್ತ್ರ ಪ್ರಕಾರ ಅದು ಸತ್ಯವಾಗಿ ಇದೆ ಅಂತನ್ನೋದನ್ನು ಅಲ್ಲಿ ಹೇಳ್ತಾರೆ. ಯಾಕಂದರೆ ಹೇಗೆ ಸತ್ಯವಾಗಿದೆ ಅಂತಂದರೆ ಅಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿರ್ತಾನೆ, ಅದೇ ಟೆಂಪ್ರರಿ ಸೃಷ್ಟಿ ಮಾಡ್ತಾನೆ. ಆ ಸ್ವಪ್ನ ಮುಗಿದ ಮೇಲೆ ಅದನ್ನು ನಾಶ ಮಾಡಿಬಿಡ್ತಾನೆ. ಸೊ ಅಲ್ಲಿ ಸೃಷ್ಟಿ ಇದೆ, ನಮ್ಮ ಪದಾರ್ಥ ಕಾಣಿಸ್ತದೆ ಅಂತ ಅನ್ನೋದು ಸ್ವಪ್ನ ಕೂಡ ಅದು ಸತ್ಯವಾಗಿ ಅಂತ ಹೇಳಬೇಕು, ಅದು ಅಸತ್ಯ ಅಂತ ಅನ್ನಬಾರ್ದು ಅಂತಿರೋದನ್ನು ನಮ್ಮ ಶಾಸ್ತ್ರವನ್ನು ಹೇಳಿಕೊಡ್ತದೆ. ಸೊ ಅಲ್ಲಿ ಪ್ರವಿಯುಕ್ತ ಭುಕ್ಕ ಎನಿಪ ಈ ಹೆಸರಿಂದ ಪ್ರವಿಯುಕ್ತ ಹೆಸರದಿಂದ ಪ್ರತಿ ಭುಕ್ಕ ಅಂತ ಹೆಸರದಿಂದ ಕರೆಸ್ಕೊಳ್ತಾನೆ. ಅವನೇ ಇದು ತೈಜಸ್ವರೂಪಿ ಪರಮಾತ್ಮ. ಅದು ಮೊದಲು ವಿಶ್ವರೂಪಿ ಪರಮಾತ್ಮ ಕಣ್ಣಿನಲ್ಲಿ, ತೈಜಸ್ವರೂಪಿ ಪರಮಾತ್ಮ ಕಂಠನಲ್ಲಿ ನಮಗೆ ಸಂಸ್ಕಾರ ರೂಪದಿಂದ ಬಂದಂಥ ವಿಷಯವನ್ನು ಅದನ್ನು ಸೃಷ್ಟಿ ಮಾಡಿ ಭಗವಂತ ತೋರಿಸಿಕೊಡ್ತಾನೆ. ನಮಗೆ ಸ್ವಪ್ನದಲ್ಲಿ ತೋರಿಸ್ತಾನೆ. ಇದನ್ನು ವಾಸನಾಮಯ ಅಂತ ಇವು ವಾಸನಾಮಯ ಅಂತಂದರೆ ಯಾವಾಗ ನೋಡಿದರೆ ನೆನಪಿಟ್ಟುಕೊಂಡದ್ದು. ಅದನ್ನು ಈಗ ನಮಗೆ ಕೃಷ್ಣ ಅಂದ ತಕ್ಷಣ ಕೃಷ್ಣ ರೂಪ ಮನಸ್ಸಿನಲ್ಲಿ ಬರ್ತದೆ. ಅಂದರೆ ನಮ್ಮ ಎದುರುಗಡೆ ಕೃಷ್ಣ ಇರೋದಿಲ್ಲ, ಅದು ಯಾವಾಗ ನೋಡಿದ್ದನ್ನು ಮೂರ್ತಿನ ಮನಸ್ಸಿನಲ್ಲಿ ಮೂಡುತ್ತದೆ. ಸೊ ಅದಕ್ಕೆ ವಾಸನಾರೂಪಿ ವಾಸನಾರೂಪಿ ವಸ್ತುಗಳನ್ನು ಅಂತ ಹೇಳ್ತೀವಿ. ಸೊ ಅದನ್ನು ಅದು ಸ್ವಪ್ನಾವಸ್ಥೆಯಿಸಿ ಸ್ವಪ್ನವನ್ನು ಕೊಡ್ತಾನೆ ಭಗವಂತ. ಸ್ವಪ್ನಾವಸ್ಥೆ ಕೊಡ್ತಾನೆ. ಜೀವರನು ಪ್ರವಿವಿಕ್ತ ಭುಕ್ಕು ಎನಿಪ ಪ್ರವಿವಿಕ್ತ ಹೆಸರದಿಂದ ಆ ಹೆಸರದಿಂದ ನಮಗೆ
ಸ್ವಪ್ನ ಅವಸ್ಥೆನ ಭೋಗವನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನಿನ ಮುಂದೆ ನೋಡಿ ನಾಳೆ ವಿಡಿಯೋದಲ್ಲಿ ನೋಡೋಣ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರೀತ್ಯರ್ಥ ಪತಿಯಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.